ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಒಂದು ಕಡೆ ಬೆಂಕಿ, ಒಂದು ಕಡೆ ತುಪ್ಪ, ಮುಂದೇನು ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲೂ ಕೂಡ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಅವರ ಕಥೆನೇ ನಡೀತಿರುವಂಥದ್ದು. ಇದು ಯಾಕೋ ಇದು ಮುಗಿಲಾರ್ದಿರೋ ಕತೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇವರಿಬ್ಬರ ಸಂಬಂಧ ತುಂಬ ಗಟ್ಟಿ ಆಗ್ತಾ ಇದೆ. ಯಾವ ಲೆವೆಲ್ಗೆ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಎಲ್ಲರಿಗೂ ಕೂಡ ಈ ಉರ್ಸೋದನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದು ಈ ಪ್ರೋಮೋದಲ್ಲಿ ತುಂಬ ಜಾಸ್ತಿನೇ ಇದೆ. ಆ್ಯಂಡ್ ಜೊತೆಗೆ ಇವರಿಬ್ಬರು ಕೂಡ ಪಾಸಿಟಿವ್ ನೆಗೆಟಿವ್, ಯಾಕಂದರೆ ಗಿಲ್ಲಿ ನಟಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ ಆ್ಯಂಡ್ ಅಶ್ವಿನಿ ಮೇಡಮ್ಗೂ ಸಪೋರ್ಟ್ ಮಾಡೋರು ಇದ್ದಾರೆ. ಅದಕ್ಕೂ ಕೂಡ ಕಾರಣಗಳು ನಿಮ್ಗೆ ಹೇಳ್ತೀನಿ ಮುಂದೆ. ಸೊ ಏನೇ ಇರ್ಬೋದು, ಬಟ್ ಇವರಿಬ್ಬರು ಮೇನ್ ಹೈಲೈಟ್ ಆಗಿದ್ದಾರೆ. ಈ ಸೀಸನ್ ಸ್ವಲ್ಪ ಇಂಟ್ರೆಸ್ಟ್ ಬರೋದಕ್ಕೆ ಇವರಿಬ್ಬರೇ ಮೇನ್ ಕಾರಣ ಅಂತ ಕೂಡ ಹೇಳ್ಬೋದು. ಒಳ್ಳೇದಾಗಲಿ ಇಬ್ಬರಿಗೂ ಕೂಡ. ಆ್ಯಂಡ್ ಇವಾಗ ಪ್ರೊಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಗಿಲ್ಲಿ ಗಿಲ್ಲಿ ಚಾನ್ಸೇ ಇಲ್ಲ. ಹೌದು ಯಪ್ಪ, ಯಬ್ಬ ಮನೆಯಲ್ಲಿರೋ ಯಾವ ವಸ್ತುಗಳು ಹಾಳಾಗಬಾರ್ದು. ವಾಚ್ಮೆನ್ ತರ ವಾಚ್ ಮಾಡಬೇಕು. ಯಾಕೋ ಎಲ್ಲರೂ ಸೇರಿಕೊಂಡು ಅಶ್ವಿನಿ ಮೇಡಮ್ ಅವ್ರಿಗೆ ಉರ್ಸಕ್ಕೆ ಟ್ರೈ ಮಾಡ್ತಾವ್ರ ಅಂತ ಅನಿಸಿದೆ. ಎಲ್ಲರೂ ಎಗೇನೆಸ್ಟ್ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರೇ ಕಾರಣ ಅಂತ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ವ್ಯಕ್ತಿ ಆದರೂ ಅಷ್ಟೇ ಪ್ರೀತಿ ಗೌರವ ಎಲ್ಲ ಸಿಗ್ತದೆ ಅಂದಾಗ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು, ಅದನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು. ಮಂಜು ಅಕ್ಕ ಇದ್ದಾರೆ ನೋಡಿ, ಆ ಥರ, ಓಕೆನಾ. ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ತಪ್ಪು ಅಂತ ಅಲ್ಲ, ಬಟ್ ಅವರೆಲ್ಲ ಒಂದು ಕಡೆ ಅವ್ರದ್ದೇ ಆಗಿ ಒಂದು ಕೆಲವೊಂದು ವಿಷಯಗಳಂಗೆ ಅಂದ್ಕೊಂಡು ರಿಯಾಕ್ಟ್ ಮಾಡಿದ್ರು ಗೊತ್ತಾ, ತಪ್ಪು ಮಾಡಿದ್ರು ಗೊತ್ತಾ, ಅದರಿಂದನೇ ಎಗ್ನೆಸ್ಟ್ ಆಯಿತು ಎಲ್ಲ ಕೂಡ. ಈಗ ಕೆಲವೊಬ್ರು ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಿದಾಗ ರಿಯಾಕ್ಟ್ ಮಾಡಿದಾಗ ಯಾರಿಗೂ ಬೇಜಾರಾಗಲ್ಲ. ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವರೇ ಅಂದ್ಕೊಂಡು ರಿಯಾಕ್ಟ್ ಮಾಡೋದಿದೆಯಲ್ಲ, ಮತ್ತು ಸ್ವಲ್ಪ ದಬ್ಬಾಳಿಕೆ ಮಾಡ್ದಂಗೆ ಅನಿಸ್ಬಿಟ್ರಂತೂ ಸೀರಿಯಸ್ಲಿ ಮನುಷ್ಯನಿಗೆ ತನ್ನ ಇರೋಂಥ ಈಗೋ ಟ್ರಿಗರ್ ಆಯಿತು ಅಂದರೆ ಮುಗೀತು. ಅದೇ ಇಲ್ಲಿ ಆಗ್ತಿರೋ ಅಂತ ಕಾಣಿಸ್ತಿದೆ. ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಬಟ್ ಇಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವ್ರಿಗೂ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ. ಅದು ಯಾಕೆ ಅಂತ ಕೂಡ ಹೇಳ್ಬಿಡ್ತೀನಿ, ಓಕೆನಾ. ಯಾಕಂದರೆ ಅಶ್ವಿನಿ ಮೇಡಮ್ ಅವರು ಇವಾಗ ರಾಜರಾಗಿದ್ದಾರೆ, ಸೊ ಓಕೆನಾ. ಸೊ ಅವ್ರಿಗೆ ಅಧಿಕಾರ ಇರೋದೆ. ಸೊ ಅರಸರಿಗೆ ಅಧಿಕಾರ ಇರೋದ್ರಿಂದ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಹಂಗೆ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಾರೆ. ಇವ್ರು ಹಿಂಗೆ ಮಾಡಲಿಲ್ಲ ಅಂದರೂ ಕೂಡ ನಮಗೆ ಎಪಿಸೋಡ್ಗಳು ಕೂಡ ಬೋರಿಂಗ್ ಆಗುತ್ತೆ. ಸೊ ಹಾಗಾಗಿ ಅವ್ರು ಹೆಂಗೆ ಇದ್ರು ಪಾಸಿಟಿವ್ ನೆಗೆಟಿವ್ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಓಕೆನಾ. ಜೊತೆಗೆ ಹಂಗಿಲ್ಲ ಅಂದರೆ ನಮಗೆ ಬೋರಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಗಿಲ್ಲಿ ನಟದ್ರು ಅಷ್ಟೇ. ಗಿಲ್ಲಿ ನಟನ ತುಂಬ ಜನ ಇಷ್ಟಪಡ್ತಾರೆ, ಯಾಕೆ ಅಂದರೆ ಎಂಟರ್ಟೈನಿಂಗ್ ಮಾಡ್ತಿದ್ದಾರೆ ಅಂತ, ಓಕೆನಾ. ಇದನ್ನು ಬಿಟ್ಟು ತುಂಬ ಜನಕ್ಕೆ ತಲಾರಟೆ ಅಂತ ಕೂಡ ಅನಿಸ್ಬೋದು. ಈ ತಲಾರಟೆ ಮಾಡಿದಂತೆ ಸೇವಕರ ಥರ ಬರೀ ಕೆಲಸ ಮಾಡ್ತಾ ಕೂತ್ಕೊಬಿಟ್ರೆ ನಮಗೂ ಕೂಡ ಬೋರಿಂಗ್ ಆಗ್ತಾಯಿತ್ತು. ಸೊ ಹಾಗೆ ಇಲ್ಲಿ ಅಶ್ವಿನಿ ಮೇಡಮ್ ಆಗ್ಬೋದು, ಗಿಲ್ಲಿ ನಟ ಆಗ್ಬೋದು, ಇಬ್ಬರು ಕೂಡ ಸಖತ್ತಾಗಿ ಅವ್ರ ಕೆಲಸಗಳನ್ನ ಮಾಡ್ತಿದ್ದಾರೆ, ಜನಗಳನ್ನ ಎಂಟರ್ಟೈನ್ ಅಥವಾ ಎಂಗೇಜಾಗಿ ಇಟ್ಕೊತಿದ್ದಾರೆ. ಸೊ ಹಾಗೆ ಇಬ್ಬರು ಕ್ರಿಯೇಟ್ ಕೊಡೋಣ. ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಗಿಲ್ಲಿ ನಟ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಬಟ್ ಅದನ್ನು ಕಳ್ಕೊಂಡಿರೋದು ಯಾರಪ್ಪ ಅಂದರೆ ಅಶ್ವಿನಿ ಮೇಡಮು. ಸೊ ಅದಕ್ಕೇ ಇವಾಗ ಅದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ನಾನು ಆ್ಯಕ್ಚುಲಿ ಗಿಲ್ಲಿ ನಟ ಈ ಲೆವೆಲ್ಗೆ ಒಂದು ಸ್ವಲ್ಪ ಉರಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಸ್ವಲ್ಪ ಕೂಡ ಮಾಡಿರಲಿಲ್ಲ. ಬಟ್ ಇಲ್ಲಿ ಮಿತಿ ಮೀರ್ತಾ ಇದೆ. ಅದು ಯಾವ ಲೆವೆಲ್ಗೆ ಮೀರ್ತಿದೆ ಅಂದರೆ ರಾಜ ಮಾತೇನೆ ಸೈಲೆಂಟಾಗಿ ಇರೋ ಹಾಗೆ ಮಾಡೋ ಲೆವೆಲ್ಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ಅಶ್ವಿನಿ ಮೇಡಮ್ ಅವ್ರು ಯಾವ ಲೆವೆಲ್ಗೆ ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ಕತೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ. ಆದರೆ ಬೆಳಗ್ಗೆ ಒಂದು ಆಯ್ತಲ್ಲ ಕತೆಗಳು, ಅದು ಎಕ್ಸ್ಟ್ರೀಮ್ ಆದಮೇಲೆ ಇಲ್ಲಿ ಗಿಲ್ಲಿ ನಟ ಇದನ್ನು ಈ ಲೆವೆಲ್ಗೆ ತೊಗೊಂಡೋಗಿರೋ ರೀತಿ ಕೂಡ ಇರ್ಬೋದು, ಅಥವಾ ಅದೇ ಫಸ್ಟ್ ಆಗಿರ್ಬೋದು ಅಥವಾ ಸೆಕೆಂಡ್ ಕೂಡ ಆಗಿರ್ಬೋದು. ಅದು ಅದಾದ್ಮೇಲೆ ಇದಾಗಿರೋ ಸಾಧ್ಯತೆ ಕೂಡ ಇರುತ್ತೆ, ಇದಾದಮೇಲೆ ಅದಾಗಿರೋ ಸಾಧ್ಯತೆ ಕೂಡ ಇರುತ್ತೆ. ಯಾವಾಗ ಹೆಂಗೆ ಬೇಕಾದ್ರೂ ಪ್ರೊಮೋಗಳಲ್ಲಿ ಎಡಿಟ್ ಮಾಡಿ ಹಾಕ್ಬೋದು. ಸೊ ಕಾದು ನೋಡೋಣ ಯಾವ ಸತ್ಯ ಯಾವ ಸುಳ್ಳು ಅಂತ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಆ್ಯಂಡ್ ಜೊತೆಗೆ ಕೆಲವು ಮಾತುಗಳಿದೆ, ಅದು ತಕ್ಕಂತೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಅಶ್ವಿನಿ ಮೇಡಮ್ ಆಗ್ಬೋದು ಮತ್ತು ಇವರಿದ್ದಾರೆ ನೋಡಿ ಸುಧೀರ್, ಎಲ್ಲರೂ ಕೂಡ ಶಾಕಿಂಗ್ ಆಗಿದ್ದಾರೆ. ಎಲ್ಲ ರಾಜರಿಗೂ ಕೂಡ ಅಥವಾ ಏನು ಒಂಟಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿ ತಿರುಗು ಬಾಣ ಅಂತಲೇ ಹೇಳ್ಬೋದು. ಇಷ್ಟು ದಿನ ಸಹಿಸ್ಕೊಂಡ್ರು, ಇನ್ಮೇಲೆ ಆಗಲ್ಲ ನಮ್ಮ ಕೈ ಸಹಿಸ್ಕೊಳ್ಳೋಕೆ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಇವಾಗ. ಸೊ ಅದೊಂದು ರೀತಿ ಅಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಹಿಂಗೆ ಆಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ನಮ್ಮ ಗಿಲ್ಲಿ ನಟ ಲೈಕ್ ಡೈರೆಕ್ಟ್ ಮಾಡ್ತಿಲ್ಲ, ಓಕೆನಾ. ಅಂದರೆ ಇವಾಗ ನೋಡಪ್ಪ, ಜಗಳ ಆಡಿದ್ರೆ ಜಗಳ ಅನ್ನಂಗೆ ಕಾಣಿಸುತ್ತೆ. ಬಟ್ ಇಲ್ಲಿ ತನ್ನ ಪಾಡಕ್ಕೆ ತಾನು ಸಾಂಗ್ ಆಡ್ತಿರ್ಬೋದಲ್ವಾ, ಹಿಂಗೂ ಮಾತಾಡ್ಬೋದಲ್ವಾ, ಆ ಥರನೂ ಕೂಡ ಕ್ರಿಯೇಟ್ ಮಾಡ್ತಿರುವಂಥದ್ದು. ಇದೊಂಥರ ಫನ್ನಿಯಾಗಿರುತ್ತೆ ಅಂತಲೂ ಹೇಳ್ಬೋದು ನಾವು. ಆ್ಯಂಡ್ ರಾಜಮಾತೆ ಬಂದರೆ ಎದ್ದಾಳ್ಬೇಕಾ ಗೈಸ್, ಏನೋಪ್ಪ ನಂಗದು ಈ ಥರ ರೂಲ್ಸ್ ಏನಿಲ್ಲ ಅಂತ ಅನ್ಕೋತೀನಿ ಬಿಗ್ ಬಾಸ್ ಮನೇಲಿ, ಗೊತ್ತಿಲ್ಲ. ಬಟ್ ಇಲ್ಲಿ ಮಲ್ಲಮ್ಮನ ಹೆಸರು ತಗೊಂಡು ಎದ್ದು ನಿಂತ್ಕೊಳ್ಳೋವಂಥದ್ದು. ಸೊ ಇದೆಲ್ಲ ಚೆನ್ನಾಗಿದೆ ಗುರು. ಅಂದರೆ ಡೈರೆಕ್ಟ್ ಟಾಂಟ್ ಕೊಡ್ತಾ ಇಲ್ಲ, ಯಾಕಂದರೆ ಡೈರೆಕ್ಟ್ ಟಾಂಟ್ ಕೊಟ್ಟರೆ ಅದು ಜಗಳ ಆಗುತ್ತೆ, ತುಂಬ ದೊಡ್ಡ ಮಟ್ಟಿಗೆ ಬೇರೆ ಥರ ಆಗುತ್ತೆ. ಗಿಲ್ಲಿ ನಟ ಇಲ್ಲೇ ಸ್ವಲ್ಪ ತುಂಬ ಜನ ಮನಸ್ಸನ್ನ ಕೂಡ ಗೆಲ್ತಿರೋದು. ಕಾರಣ ಏನಪ್ಪ ಅಂದರೆ ಡೈರೆಕ್ಟ್ ಮಾತಾಡಿದಾಗ ಅದು ಕೆಟ್ಟದಾಗೆ ಹೋಗುತ್ತೆ, ನೀನು ನಾನು ನೋಡೇ ಬೇಡ ಅನ್ನೋ ಹಂಗೆ ಹೋಗುತ್ತೆ. ಆದರೆ ಗಿಲ್ಲಿ ನಟ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಂಡೈರೆಕ್ಟಾಗಿ ಟಾಂಟ್ಗಳು ಕೊಡ್ತಿರೋಂಥದ್ದು, ಡೈರೆಕ್ಟಾಗಿ ಯಾವುದೂ ಇಲ್ಲ. ಸೊ ಫನ್ನಾಗೂ ಇರುತ್ತೆ, ಸ್ವಲ್ಪ ಟ್ರಿಗರ್ ಮಾಡ್ದಂಗೂ ಆಗುತ್ತೆ, ಉರ್ಸ್ದಂಗೂ ಇರುತ್ತೆ, ಎಂಟರ್ಟೈನ್ಮೆಂಟ್ ಮಾಡ್ದಂಗೂ ಇರುತ್ತೆ, ಜಗಳ ಕೂಡ ಡೈರೆಕ್ಟ್ ಆದಂಗೆ ಕೂಡ ಆಗಲ್ಲ.
ಸೊ ಇದೊಂದು ರೀತಿ ಚೆನ್ನಾಗಿದೆ ಅಲ್ಲ. ಟಿಶ್ಯೂ ಪೇಪರ್ನ ಹಾಳು ಮಾಡಕ್ಕಲ್ಲಿಟ್ಟಿಲ್ಲ. ಆ್ಯಕ್ಚುಲಿ ಟಿಶ್ಯೂ ಪೇಪರ್ಗಳನ್ನು ಬೇಕು ಅಂತ ವೇಸ್ಟ್ ಮಾಡಬಾರ್ದು, ಬಟ್ ಇಲ್ಲಿ ಗಿಲಿನಟ ಕೈ ಒರೆಸ್ಕೊಳ್ಳೋ ರೀತಿ ಮಾಡ್ತಿದ್ದಾರೆ, ಅದು ತಪ್ಪು ಅಲ್ಲ. ಹೆಂಗೆ ಅಂದರೆ ಇವ್ರನ್ನೇ ಹಾಕಿ ಕ್ಯೂಚಿ ಎಸೆಯೋ ಥರ ಫೀಲು. ಆ್ಯಂಡ್ ಯಾಕೋ ತುಂಬ ಟ್ರಿಗರ್ ಆಗ್ತಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಟ್ರಿಗರ್ ಆಗುತ್ತೆ ಗುರು, ಗಿಲಿನಟ ಈ ಲೆವೆಲ್ಗೆ ಕೇರ್ಲೆಸ್ ಮಾಡಿಕೊಂಡು ತಲೆನೇ ಕೇಳಿಸ್ಕೊಳ್ದಂಗೆ ಈ ಥರ ಬಿಹೇವ್ ಮಾಡಿದಾಗ ಅಶ್ವಿನಿ ಮೇಡಮ್ಗೂ ಕೂಡ ಟ್ರಿಗರ್ ಆಗುತ್ತೆ. ಬಟ್ ಚೆನ್ನಾಗಿದೆ, ಮಜಾ ಇದೆ ಇದು. ಸುಮ್ಮನೆ ತುಂಬ ನೆಗೆಟಿವ್ ಮಾತಾಡೋ ಬದಲು ಇಬ್ಬರಿಗೂ ಸಪೋರ್ಟ್ ಮಾಡೋ ಚೆನ್ನಾಗಿರುತ್ತೆ ಇದು. ಫನ್ನಿ ಗುರಿದು, ಯಾರನ್ನ ಒದರ್ತಾರೆ ಏನು ಕತೆ ಕಾದು ನೋಡಬೇಕು. ಆ್ಯಂಡ್ ಇದೆಲ್ಲವೂ ಕೂಡ ಯಾವ ಲೆವೆಲ್ ಟಾಂಟ್ ಕೊಡ್ತಾ ಇದ್ದಾರೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಶ್ವಿನಿ ಮೇಡಮು, ನನಗೊಬ್ಬರು ಹಿಂಗೆ ಟಾಂಟ್ ಕೊಟ್ಬಿಟ್ಟು ಹಿಂಗೆಲ್ಲ ಮಾಡ್ತಾರೆ ಅಂತ. ಇವಾಗ ಡೈರೆಕ್ಟ್ ಆಗಿಬಿಟ್ರೆ ಅಶ್ವಿನಿ ಮೇಡಮ್ ಅವರು ಕೂಡ ಹೆಂಗೆ ಬೇಕು ರಿಯಾಕ್ಟ್ ಮಾಡ್ತಿರೋ ಅನ್ಸುತ್ತೆ. ಬಟ್ ಇಲ್ಲಿ ಅದು ಪಾಸಿಬಲ್ ಆಗ್ತಾಯಿಲ್ಲ. ಸೊ ಆ ಥರ ಕಾವ್ಯವ್ರಿಗೆ ಅವ್ರು ಸಖತ್ತಾಗಿರೋ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಅವರೇ ಪಾರ್ಟ್ನರ್ ಅಲ್ಲ, ಜೊತೆಲಿ ಯಾವಾಗಲೂ ಇದ್ದೇ ಇರ್ತಾರೆ. ತುಂಬ ಜನ ಯಾರು ಕೂಡ ಇಲ್ಲಿ ಇಂಟರ್ಫೇರ್ ಆಗ್ತಾಯಿಲ್ಲ. ಆ್ಯಂಡ್ ಇಲ್ಲಿ ಕಾವ್ಯ ಮೇಡಮ್ ಅವರಂತೂ ಸಖತ್ತಾಗಿ ಕಾವ್ಯ ಅವರು ಎಂಜಾಯ್ ಮಾಡ್ತಿದ್ದಾರೆ. ಇಬ್ಬರು ಕೂಡ ಗಿಲ್ಲಿ ಮತ್ತು ಕಾವ್ಯ ಸಖತ್ ಕಾಂಬೋ ಅಂತ ಅನ್ಸುತ್ತಪ್ಪ ನನಗಂತೂ. ಮನೆಯಲ್ಲಿರೋ ಯಾವ ವಸ್ತುಗಳು ಹಾಳಾಗಬಾರ್ದು. ರಾಜಮಾತೆನೇ ವಾಚ್ಮೆನ್ ಮಾಡ್ಕೊಬಿಟ್ಟಿದ್ದಾರೆ ಈಗ. ಯಾಕಂದರೆ ಎಲ್ಲನೂ ಅವ್ರು ಏನು ಮಾಡಿದ್ರು ಕೂಡ ತನ್ನಿಂದನೇ ಬರಬೇಕು, ತನ್ನ ಕೆಲಸ ಏನೇನು ಮಾಡ್ತೀನಿ ಎಲ್ಲ ನೋಡ್ಕೊಳ್ಳೋ ರೀತಿ. ಗುರು ಯಾವ ಲೆವೆಲ್ಗೆ ಟ್ರಿಗರ್ ಮಾಡ್ದವ್ರೆ, ಯಾವ ಲೆವೆಲ್ ಉರಿಸ್ತವ್ರೆ ಯೊಬ್ಬ ಗಿಲ್ಲಿ. ಸೀರಿಯಸ್ಲಿ ಈ ಸೀಸನ್ಗೆ ಸ್ವಲ್ಪ ಇವಾಗ ಮಜಾ ಬರ್ತಾ ಇದೆ. ಈಕ್ವಲಿ ನಾವು ಅಶ್ವಿನಿ ಮೇಡಮ್ ಅವ್ರಿಗೂ ಸಪೋರ್ಟ್ ಮಾಡುವ, ಬಿಕಾಸ್ ಅವ್ರು ರಾಜಮಾತೆ ಅಂದ್ಕೊಂಡು ಆ ಕ್ಯಾರೆಕ್ಟ್ರಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಒಂದು ಹೆಂಗೆ ಗೊತ್ತಾ, ರಾಜಮಾತೆ ಬಿಟ್ಬೋಣ, ಅವ್ರು ಬಿಟ್ಟು ಇನ್ನು ಬೇರೆಯವರು ರಾಜರೇ ಅಲ್ವಾ, ಅವರೆಲ್ಲರೂ ಇದೇ ರೀತಿ ಇದ್ದಾರೆ, ಇದೇ ರೀತಿ ಡಾಮಿನೇಟ್ ಮಾಡ್ತಿದ್ದಾರೆ. ಯಾಕೆ ಅವರೆಲ್ಲ ಯಾರು ಈ ಥರ ಬಿಹೇವ್ ಮಾಡ್ತಾಯಿಲ್ಲ? ಸೊ ಇದು ಕೂಡ ಒಂದು ರೀತಿಯೂ ಪಾಯಿಂಟ್ ಇದೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಅಶ್ವಿನಿ ಮೇಡಮ್ ಅವರು ಹಿಂಗಿದ್ದಾರೆ ಅಂದರೆ ಅದು ತಪ್ಪು ಅಂತಲೂ ಅಲ್ಲ. ಆದರೆ ಇದನ್ನು ಹಿಂಗಿರೋ ಬದಲು ಹಂಗಿದ್ರೆ ಪಾಸಿಟಿವಿಟಿ ಕೂಡ ಸ್ಪ್ರೆಡ್ ಆಗುತ್ತೆ, ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅನ್ನೋದ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅವರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ಇವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗೋಣ. ಇದು ಕೂಡ ಈಗ ಒಂದು ಪಾಯಿಂಟ್ ಇದೆ, ಈಗ ಎಲ್ಲರೂ ಕೂಡ ರಾಜರೇ, ಎಲ್ಲರೂ ಕೂಡ ಓಕೆನಾ. ಆದರೆ ಅವ್ರು ಯಾರು ಕೂಡ ಈ ಥರ ಡಾಮಿನೆನ್ಸ್ ಇಲ್ಲ, ಈ ಥರ ಬಿಹೇವ್ ಮಾಡ್ತಾಯಿಲ್ಲ. ಕ್ಯಾರೆಕ್ಟ್ರಲ್ಲಿ ಇರಬೇಕು ಅಂದ್ಬಿಟ್ಟು ಈ ಥರ ಡಾಮಿನೆನ್ಸ್ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಬಟ್ ಈ ಥರ ಇದ್ದರೆ ಈ ಥರ ರಿಯಾಕ್ಷನ್ ಬರುತ್ತೆ. ಈ ಥರ ರಿಯಾಕ್ಷನ್ ಬಂದರೆ ನೋಡೋರ್ಗೆ ಮಜಾ ಬರುತ್ತೆ. ಒಟ್ಟಿನಲ್ಲಿ ಇಬ್ಬರು ಕೂಡ ಧಮಾಕ ಮಾಡ್ತಿದ್ದಾರೆ, ನೋಡುವ. ಹೆವಿ ಉರಿಸ್ತವ್ರೆ ಗುರು. ಆ್ಯಂಡ್ ಧನುಷ್ ಆಗ್ಬೋದು, ಅವರೆಲ್ಲ ಜಾಸ್ತಿ ಧನುಷ್ ಯಾವ್ದಕ್ಕೂ ಸುಮ್ಮನೆ ಇಂಟರ್ಫೇರ್ ಆಗೋಲ್ಲ, ಅದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ಸಿಕ್ಕಾಪಟ್ಟೆ ಉರಿಸ್ತಿರೋಂಥದ್ದು ಗಿಲ್ಲಿ ನಟ. ಆ್ಯಕ್ಚುಲಿ ಗೈಸ್ ಆನೆಸ್ಟಾಗಿ ಹೇಳ್ತೀನಿ, ಈ ಸೀಸನ್ ಏನಾರು ಗಿಲ್ಲಿ ಇರಲಿಲ್ಲ ಅಂದರೆ, ಅಶ್ವಿನಿ ಮೇಡಮ್ ಇಲ್ಲ ಅಂದಿದ್ರು ನಮಗೆ ಈ ಲೆವೆಲ್ಗೆ ಸ್ವಲ್ಪ ಎಂಗೇಜ್ ಆಗಿ ಇಟ್ಕೊಳ್ಳೋಕ್ಕೆ ಯಾರ ಕೆಲವು ಆಗ್ತಿರಲ್ಲ ಅಂತ ಅನಿಸುತ್ತೆ. ಇದ್ದಾರೆ ಎಲ್ಲ ಸ್ಪರ್ಧಿಗಳು ಇದ್ದಾರೆ, ಬಟ್ ಸ್ಟಿಲ್ ಅವ್ರದ್ದು ಆಗುತ್ತೆ ಹೋಗುತ್ತೆ ಅನ್ನೋ ರೀತಿ ಇದೆ. ಬಟ್ ಇವರಿಬ್ಬರು ಚೆನ್ನಾಗಿ ಡೇ ಬೈ ಡೇ ಚೆನ್ನಾಗಿ ಬಿಲ್ಡ್ ಮಾಡ್ತಾಯಿದ್ದಾರೆ. ಇವರಿಬ್ಬರು ಚೆನ್ನಾಗಿ ಜಗಳ ಆಡಿ, ಚೆನ್ನಾಗಿ ತಮಾಷೆ ಮಾಡಿಕೊಂಡು ಉರಿಸ್ಕೊಂಡು ನಮ್ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡುತ್ತಿರೋದು ಚೆನ್ನಾಗಿದೆ. ನಿಮ್ಗೆ ಅನಿಸುತ್ತೆ ಗೈಸ್? ನೀವೀಗ ತುಂಬ ಜನಕ್ಕೆ ಬೇರೆ ಥರ ಅನಿಸ್ಬೋದು. ಕೆಲವೊಬ್ಬರಿಗೆ ಗಿಲ್ಲಿ ಇಷ್ಟ ಆಗ್ದೇ ಇರ್ಬೋದು, ಇಷ್ಟ ಕೂಡ ಆಗ್ಬೋದು. ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಇಷ್ಟ ಆಗ್ಬೋದು, ಇಷ್ಟ ಆಗ್ದೇ ಇರ್ಬೋದು. ಬಟ್ ಏನಂದರೆ ಮಾತಾಡಿ, ಎಲ್ಲರ ಬಗ್ಗೆಯೂ ಮಾತಾಡಿ, ಬಟ್ ಯಾರು ಕೂಡ ಪರ್ಸ್ನಲಾಗಿ ತುಂಬ ಹೋಗಬೇಡಿ. ಬಿಕಾಸ್ ಅವ್ರು ಏನೇ ಮಾಡ್ತಾಯಿದ್ರು ಕೂಡ ಅದು ನಮಗೆ ಎಂಗೇಜಿಂಗ್ ಆಗಿದೆ, ಜೊತೆಗೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ತಗೊಳ್ಳೋಣ ಇಬ್ಬರು ವಿಷಯನೂ. ಬಟ್ ಗಿಲ್ಲಿ ನಟದ್ದು ನಮ್ಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತದೆ. ಆ್ಯಂಡ್ ಮೇಡಮ್ದು ಯಾಕೂ ಸ್ವಲ್ಪ ಇಷ್ಟ ಆಗಿಲ್ಲ ಅಂದರೆ, ಒಂದೇ ಒಂದು ವಿಷಯ ಬೇರೆಯವ್ರ ಥರನೂ ಇರ್ಬೋದಾಗಿತ್ತು, ಒಂದು ಆಪ್ಷನ್ ಇತ್ತು. ಜೊತೆಗೆ ಇದನ್ನು ಬಿಟ್ಟು ಲೈಕ್ ಏನಂತಾರೆ, ಅವರು ಕೆಲವು ವಿಷಯಗಳು ಅವ್ರಾಗ ಅಂದ್ಕೊಂಡು ತುಂಬ ಡಾಮಿನೇಟ್ ಮಾಡೋಕ್ಕೆ ನೋಡಿದ್ರು. ಆ್ಯಂಡ್ ತುಂಬ ಒಂಥರ ಓವರ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದರಿಂದ ಸ್ವಲ್ಪ ನೆಗೆಟಿವ್ ಥಾಟ್ ಇದೆ ಅವ್ರ ಮೇಲೆ. ಅದು ಕೂಡ ತುಂಬ ಜನಕ್ಕೆ ಅದು ಇನ್ನೂ ಜಾಸ್ತಿ ಅನ್ಸೋಕ್ಕೆ ಶುರುವಾಗಿದೆ. ಅದನ್ನು ಸರಿ ಮಾಡಿಕೊಂಡ್ರೆ ಒಳ್ಳೆಯದು, ಸರಿ ಮಾಡ್ಕೊಳ್ಳಿಲ್ಲ ಅಂದರೂ ಒಳ್ಳೆಯದೇ. ಒಟ್ಟಿನಲ್ಲಿ ಒಳ್ಳೇದಾಗಲಿ ಈ ಸೀಸನ್ಗೆ. ನೀವೆಷ್ಟು ವೆಯ್ಟ್ ಮಾಡ್ತೀರಿ ಇವತ್ತಿನ ಎಪಿಸೋಡ್ಗೆ ಕಮೆಂಟ್ ಸೆಕ್ಷನ್ ಜೊತೆ ಸಿಗೋಣ. ಮತ್ತು ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.